ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ಪ್ರಜ್ವಲ್ ಎಲ್ಲಿದ್ದಾರೆ ಅಂತ ಆ ಕುಟುಂಬದವರಿಗೂ ಕೂಡ ಗೊತ್ತಿಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿರುವಂಥದ್ದು. ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಪ್ರಜ್ವಲ್ ಎಲ್ಲಿದ್ದಾರೆ ಅಂತ ಕುಟುಂಬದವರಿಗೂ ಕೂಡ ಗೊತ್ತಿಲ್ವಾ? ಪ್ರಿಯಾಂಕ್ ಖರ್ಗೆ ಈ ರೀತಿ ಪ್ರಶ್ನೆಯನ್ನ ಮಾಡಿರುವಂತದ್ದು. ಈಗ ಮನವಿ ಮಾಡಿದ ಮೇಲೆ ಮಾಡಿದ ಹಾಗೆ ಮೊದಲೇ ಯಾಕೆ ಮಾಡಿಲ್ಲ ಅಂದ್ರೆ ಎಚ್ ಡಿ ದೇವೇಗೌಡರು ನಿನ್ನೆ ಟ್ವೀಟ್ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಹೀಗೆ ಮನವಿ ಮಾಡಿದ ಹಾಗೆ ಮೊದಲೇ ಯಾಕೆ ಮಾಡಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಇನ್ನ ಪೆಂಡ್ರೈವ್ ಪ್ರಕರಣದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿರುವಂತದ್ದು. ಬಿಜೆಪಿ ಅವರಿಗೆ ಏನಾದ್ರೂ ನೈತಿಕತೆ ಇದೆಯಾ ಅಥವಾ ನಾಚಿಕೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಇಂತಹ ಕೃತ್ಯ ನಡೆದಾಗ ಜೆಡಿಎಸ್ ಜೊತೆ ಮೈತ್ರಿಯನ್ನ ಕೈ ಬಿಡಬೇಕಿತ್ತು, ಯಾಕೆ ಮೈತ್ರಿಯನ್ನ ಮುಂದುವರಿಸ್ತಾ ಇದ್ದಾರೆ? ಬಿಜೆಪಿ ಜೆಡಿಎಸ್ ಮೈತ್ರಿ ವಿರುದ್ಧವೂ ಕೂಡ ಪ್ರಿಯಾಂಕ್ ಖರ್ಗೆ ಲೇವಡಿಯನ್ನ ಮಾಡಿರುವಂತದ್ದು. ಅವಾಗ ಯಾಕೆ ಇದು ನಿಜ ನೋಡಿ, SIT ಅವರ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಸಂತ್ರಸ್ತರಿಗೆ ಕೂಡ ಅನಾನುಕೂಲ ಆಗಬಾರ್ದು, ಮತ್ತು ವಿಶೇಷವಾಗಿ ಈ ತನಿಖೆಗೂ ಕೂಡ ಯಾವುದೇ ರೀತಿಯಾದಂಥ ಹಿಂದೇಟಾಗಬಾರ್ದು ಅಂದ್ಬಿಟ್ಟು ಅವರು ಬಿಗಿ ಮಾಡ್ತಾ ಇರೋದ್ರಿಂದ ಇವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿರೋದ್ರಿಂದ ಇವತ್ತು JDSನವರೆಲ್ಲ ಹೊರಗೆ ಬಂದು ಇದಾಗಿರೋ ತಪ್ಪು ಅವರಿಗೆಲ್ಲ ಅವ್ರಿಗೆ ವಾಪಸ್ ಬರೋಕ್ಕೆ ಒತ್ತಾಯ ಮಾಡ್ತಾಯಿದ್ದಾರೆ, ಪಬ್ಲಿಕ್ನಲ್ಲಿ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲ್ವಾ? ಕುಟುಂಬದವ್ರಿಗೆ ಗೊತ್ತಿರುತ್ತೆ, ಇರ್ಬೋದು, ಈಗ ಏನೋ ಒಂದು ಸಂಪರ್ಕ ಇರ್ತದಲ್ಲ, ಅವ್ರು ಮನ್ಸು ಮಾಡಿದ್ರೆ ಬರ್ತಾರೆ. ಸುಮ್ಮನೆ ಪಬ್ಲಿಕ್ನಲ್ಲಿ ಬಂದು ನಾನು ತಾಕೀತು ಮಾಡ್ತಾ ಇದ್ದೀನಿ ಅಂದರೆ ಏನು ಅರ್ಥ ಇವ್ರೆ? ಜನರು ನಂಬ್ತಾರ? ಇದು ಯಾವಾಗ ಗಾಳಿ ಸುದ್ದಿ ಬಂತು ಅವಾಗ ಯಾಕೆ ತಾಕೀತು ಮಾಡಿಲ್ಲ? ಅವಾಗ ಯಾಕೆ ಇದು ನಿಜಾನ ಸುಳ್ಳ ಅಂತ ಕೇಳಲಿಕ್ಕೆ ಯಾಕೆ ಪ್ರಯತ್ನ ಮಾಡಿಲ್ಲ? ಇದರಿಂದ ಅವಾಗ ಈ ಗಾಳಿ ಸುದ್ದಿಯಿಂದ ಆ ಕುಟುಂಬಕ್ಕೆ ನಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ಸ್ವಲ್ಪನೂ ಅರಿವು ಮೂಡಿಲ್ವಾ? ಅವಾಗೇನು ಜವಾಬ್ದಾರಿ ಇರಲಿಲ್ಲ ಇವ್ರ ಮೇಲೆ, JDS ಅವ್ರ ಮೇಲೆ. ಈ ಕೆಲಸ ಮೊದಲೇ ಮಾಡಬೇಕಾಗಿತ್ತು, ಮಾಡ್ಬೋದಾಗಿತ್ತಲ್ಲ. ನೋಡಿ, ಒಂದು ರೂಮರ್ ಇತ್ತು, ಹೌದಾ? ಪೆನ್ ಡ್ರೈವ್ದು ರೂಮರ್ ಇತ್ತು. ಯಾರ ಮೇಲೆ? ಅವರ ಕುಟುಂಬದ ಸದಸ್ಯರ ಮೇಲೆ. ಅದು ನಿಜಾನ ಇಲ್ಲ ಅಂದ್ಬಿಟ್ಟು ಪರಿಶೀಲನೆ ಮಾಡೋಕ್ಕನ ಒಂದು ಸಭೆ ಕರೆದಿರ್ಬೇಕಲ್ಲ, ಮನೆಯಲ್ಲೇ ಒಂದು ಮಾತುಕತೆ ನಡೆದಿರ್ಬೇಕಲ್ಲ. ಏನಪ್ಪ ಹಿಂಗೆ ಬರ್ತಾ ಇದೆ, ನಿಜಾನ ಸುಳ್ಳ ಅಂತ? ಆಗಿರೋದಿಲ್ಲ ಅಂತ ಅನ್ಕೊತೀರಾ? ಯಾವ ಟಿಕೆಟ್ ಯಾರಿಗೆ ಕೊಡಬೇಕು, ಮಂಡ್ಯನಲ್ಲಿ ನಿಖಿಲಿಗೆ ನಿಲ್ಲಿಸ್ಬೇಕಾಗಿಲ್ಲ, ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ನಿಲ್ಲಿಸ್ಬೇಕಾಗಿಲ್ಲ, ಅದೆಲ್ಲ ಚರ್ಚೆ ನಡೀತದೆ. ಇಂಥದ್ದು ಚರ್ಚೆ ನಡೆದಿರಲ್ಲ ಅಂತೀರಾ ನೀವು? ಒಬ್ಬ ಮಾಜಿ ಪ್ರಧಾನಿಯ ಸೀಟ್ ಬಗ್ಗೆ ಚರ್ಚೆನೇ ನಡೆಸಿಲ್ವ BJP JDS ಅವರು? ಇವೆಲ್ಲ ನೋಡಿ ನಾಟಕ ಸರಿಯಲ್ಲ ನನ್ನ ಪ್ರಕಾರ. ಆ ಮಹಿಳೆಯರಿಗೆ ನ್ಯಾಯ ಹೇಗೆ ಕೊಡಿಸ್ತೀರಾ ನೀವು? ಇಬ್ಬರು ಶಾಸಕರಿದ್ದೀರಾ ಒಂದು ಕುಟುಂಬದಲ್ಲಿ, ರಾಜ್ಯಸಭಾ ಮೆಂಬರ್ ಇದ್ದೀರಾ, MLC ಇದ್ದೀರಾ, ಎಲ್ಲ ಮನೆಗಳು, ಮೇಲ್ಮನೆ ಕೆಳಗಡೆ ಮನೆ, ಡೆಲ್ಲಿ ಆ್ಯಸ್ ವೆಲ್ ಆ್ಯಸ್ ಕರ್ನಾಟಕ, 4-5 ಜನ ಸದಸ್ಯರಿದ್ದೀರಾ. ನೀವೇ ಈಗ ಮಾತಾಡಿದ್ರೆ ಸಾಮಾನ್ಯ ಜನರು ಏನು ಮಾಡಬೇಕು? ಹೌದು, ಬೇರೆ ದಿಕ್ಕಿನಲ್ಲೇ ಚರ್ಚೆ ಆಗ್ತಾಯಿದೆ. ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು, ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು, ಅವರು ಸಿದ್ದರಾಮಯ್ಯ ಅವರು ಹಸ್ತಕ್ಷೇಪ ಮಾಡ್ತಾಯಿದ್ದಾರೆ. ಈ ವೈರಲ್ ಹೇಗಾಯಿತು? ಮಾಡೋರ ಬಗ್ಗೆ ಏನು ಚರ್ಚೆ ಆಗ್ತಾ ಇಲ್ಲ, ಮಾಡೋರು ಮಾಡಿದವನು ಎಲ್ಲೂ ಹೋಗಿದ್ದಾನಂತ ಗೊತ್ತಾಗ್ತಾ ಇಲ್ಲ. ಅದು ಚರ್ಚೆ ಆಗ್ತಾ ಇರೋದೇ ಬೇರೆದು. ಆ್ಯಕ್ಟರು, ಪ್ರೊಡ್ಯೂಸರು, ಡೈರೆಕ್ಟರ್, ಇದೇ ಚರ್ಚೆ ಆಗ್ತಾ ಇದೆ. ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದು ಆಸಕ್ತಿ JDS ಅವರಿಗೆ, BJP ಅವರಿಗೆ ಇಲ್ಲ. ಹುಬ್ಬಳ್ಳಿ ಪ್ರಕರಣದಲ್ಲಿ ಏನು ರಾಜಾರೋಷವಾಗಿ ಎಲ್ಲ ಕಡೆ ಮಾಡಿದ್ರಲ್ಲ ಪ್ರೊಟೆಸ್ಟು, ಈಗ ಯಾಕೆ ಮಾಡ್ತಾ ಇಲ್ಲ? ಆಮೇಲೆ ಇವ್ರಿಗೆ ಏನಾದರೂ ನೈತಿಕತೆ ಅಥವಾ ನಾಚಿಕೆ ಇದೆಯಾ BJP ಅವರಿಗೆ? ಇಂಥ ಕೃತ್ಯ ನಡೆದ ಮೇಲೆ ಇಲ್ಲಪ್ಪ ನಾವು JDS ಅವ್ರ ಜೊತೆ ಸಂಬಂಧ ಬೆಳೆಸೋದಿಲ್ಲ, ಅವರು ಸಂಬಂಧ ಕಡಿತ ಮಾಡ್ಬೋದಾಗಿತ್ತಲ್ಲ. ನಮ್ಗೆ ಇವ್ರು ಸವಾಸ ಬೇಡ ಅಂದ್ಬಿಟ್ಟು ಏನು ಮಾಡಿದ್ರು? ಅದು ಇನ್ನೂ ಗಟ್ಟಿ ಮಾಡ್ತಾರೆ. MLC ಚುನಾವಣೆಯನ್ನು ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ, 1 ಸೀಟ್ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ, ಇಂದು ಭಾಳ ಒಳ್ಳೆ ಪಕ್ಷ, ನಮ್ಮ ಬೇಟಿ ಬಚಾವ್ ಬೇಟಿ ಪಡಾವ್ ಸ್ಲೋಗನಿಗೆ ತಕ್ಕ ಪಾರ್ಟ್ನರ್ಸ್ ಇವರು ಅಂತ ಹೋಗಿದಾರಲ್ಲ.
BJP ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಲ್ಲ. ನೋಡಿ ಎಸ್ ಪ್ರಜ್ವಲ್ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಅವರ ಕುಟುಂಬದವರಿಗೂ ಕೂಡ ಗೊತ್ತಿಲ್ವಾ? ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಈಗ ಮನವಿ ಮಾಡಿದ ಹಾಗೆ ಮೊದಲೇ ಅವರು ಮನವಿಯನ್ನ ಮಾಡಬಹುದಿತ್ತಲ್ವಾ, ಯಾಕೆ ಮಾಡಿಲ್ಲ? ಪೆನ್ ಡ್ರೈವ್ ಪ್ರಕರಣದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿರುವಂಥದ್ದು. ಇನ್ನು BJP ಅವರಿಗೆ ಏನಾದರೂ ನೈತಿಕತೆ ಇದ್ರೆ, ನಾಚಿಕೆ ಇದ್ರೆ ಅವರು ಮೈತ್ರಿಯನ್ನ ಕೈ ಬಿಡಬೇಕಿತ್ತು, JDS ಜೊತೆಗಿನ ಸಂಬಂಧವನ್ನ ಕೈ ಬಿಡಬೇಕಿತ್ತು. ತಾಕೀತ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಹೊರತು ಇನ್ನು ರೂಮರ್ ಬರ್ತಿದೆ ಅಂತಂದಾಗ ಅದನ್ನ ನಿಜಾನ ಸುಳ್ಳ ಅಂತ ಪರೀಕ್ಷೆ ಮಾಡಬೇಕಿತ್ತು. ಕುಟುಂಬದವರಾದ್ರೂ ಯೋಚನೆ ಮಾಡಬೇಕಿತ್ತು, ವಿಚಾರಿಸಬೇಕಿತ್ತು ಪ್ರಜ್ವಲ್ ಅವರನ್ನ. ಆದರೆ ಯಾಕೆ ವಿಚಾರಿಸಿಲ್ಲ? ಇನ್ನು ಕುಟುಂಬದಲ್ಲಿ ಇಬ್ಬರು ಶಾಸಕರಿದ್ರೂ ಕೂಡ ಸಂತ್ರಸ್ತೆಯರಿಗೆ ನ್ಯಾಯವನ್ನ ದೊರಕಿಸಲು ಸಾಧ್ಯವಾಗ್ತಾ ಇಲ್ಲ ಅಂತ ಕೂಡ ಕಿಡಿಕಾರಿರುವಂಥದ್ದು. BJP JDS ಮೈತ್ರಿ ವಿರುದ್ಧವೂ ಕೂಡ ಪ್ರಿಯಾಂಕ್ ಖರ್ಗೆ ಲೇವಡಿಯನ್ನ ಮಾಡಿದ್ದಾರೆ.